ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕವಿಸ್ ಕಿಚನ್ಗೆ ಮತ್ತೊಮ್ಮೆ ಸ್ವಾಗತ. ನಾನಿವತ್ತು ಸಂಡೇ ಕಟೀಲು ಕ್ಷೇತ್ರಕ್ಕೆ ಹೊರಟಿದ್ದೇನೆ. ಕಟೀಲಿನಿಂದ ನಾನು ಸುಂತಲಾಡಿ ಬರ್ಕೆ ಅಮ್ಮ ಮಂತ್ರದೇವತೆ ಕಾಂತು ಬೈದ್ಯರಿಗೆ ಒಲಿದು ಬಂದಂತಹ ಜಾಗ ಸುಂತಲಾಡಿ ಬರ್ಕೆ, ಅಲ್ಲಿಗೆ ಹೋಗ್ತಾ ಇದ್ದೇನೆ. ಆ ವಿಡಿಯೋವನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಓಕೆ, ನಾನು ಹೋಗಿ ಬರ್ತೇನೆ. ಧನ್ಯವಾದ. ನಮಸ್ಕಾರ ಬಂಧುಗಳೇ, ಕಟೀಲು ದುರ್ಗಾ ಪರಮೇಶ್ವರಿ ಅಮ್ಮನವರ ಸಾನ್ನಿಧ್ಯಕ್ಕೆ ಬಂದು ಅಮ್ಮನವರ ದರ್ಶನ ಪಡೆದು ಅಲ್ಲಿಂದ ಕಿನ್ನಿಗೋಳಿಗೆ ಹೋಗುವ ಮಾರ್ಗವಾಗಿ ಸ್ವಲ್ಪ ಮುಂದೆ ಬರುವಾಗ ರೈಟಿಗೆ ಸಿಗುವಂತಹ ಮಾರ್ಗವಾಗಿ ನಾವು ಹೋಗ್ತಾ ಇದ್ದೇವೆ. ನಾವು ಹೋಗುವಂತಹ ಜಾಗ ನನ್ನ ಆರಾಧ್ಯ ಮೂರ್ತಿ ತಾಯಿ ಮಂತ್ರದೇವತೆಯ ಪುಣ್ಯ ಸಾನ್ನಿಧ್ಯ ಸುಂತ್ಲಾಡಿ ಬರ್ಕೆಗೆ ಹೋಗ್ತಾ ಇದ್ದೇವೆ. ತುಂಬ ಖುಷಿ ಆಗ್ತಾ ಇದೆ ಸ್ನೇಹಿತರೆ, ಯಾಕಂದರೆ ನಾನು ಈ ಜಾಗಕ್ಕೆ ಮೊದಲನೇ ಬಾರಿ ಹೋಗ್ತಾ ಇರುವಂತಹದ್ದು. ಬಂಧುಗಳೇ, ಸುಂತ್ಲಾಡಿ ಬರ್ಕೆ ತುಳುನಾಡಿನ ಮಂತ್ರದೇವತೆಯ ಆದಿ ಜಾಗ. ಅಂದರೆ ಕೇರಳದಿಂದ ತುಳುನಾಡಿಗೆ ಬಂದು ತುಳುನಾಡಲ್ಲಿ ಮೊದಲು ನೆಲೆ ನಿಂತು ಭಕ್ತರನ್ನು ಹರಸುತ್ತಿರುವ ಜಾಗವೇ ಈ ಸುಂತ್ಲಾಡಿ ಬರ್ಕೆ. ನಮಗೆ ಮಂಗಳೂರಿನಿಂದ ಹೋಗೋದಾದರೆ ಸ್ವಲ್ಪ ಹತ್ತಿರ ಆಗ್ತದೆ, ಆದರೆ ನಾವು ಕಟೀಲಿಗೆ ಹೋಗೋ ಪ್ಲ್ಯಾನ್ ಮೊದಲೇ ಮಾಡ್ಕೊಂಡಿದ್ದೆವು. ಬೆಳಿಗ್ಗೆ ಬೇಗ ಕಟೀಲಿಗೆ ಹೋಗಿ ಅಲ್ಲಿಂದ ನಾವು ಸುಂತ್ಲಾಡಿ ಬರ್ಕೆಗೆ ಹೋಗೋದು ಹೇಳಿ. ಸೊ ನಾವೀಗ ಕಟೀಲಿನ ದರ್ಶನ ಎಲ್ಲ ದೇವರ ದರ್ಶನ ಮುಗಿಸಿ ಅಲ್ಲಿಂದ ಸುಂತ್ಲಾಡಿ ಬರ್ಕೆಗೆ ಹೋಗ್ತಾ ಇದ್ದೇವೆ. ಈ ದ್ವಾರ, ಇಲ್ಲಿ ನಮಗೆ ಸಿಗುವಂತಹ ದ್ವಾರದ ಒಳಗೆ ನಾವು ಹೋಗಬೇಕು. ಅದೇ ರೋಡಲ್ಲಿ ಸ್ಟ್ರೈಟ್ ಹೋಗಬೇಕು. ಕಟೀಲಿನಿಂದ ಹೋಗುವುದಾದರೆ ನಮಗೆ ರೋಡ್ ತುಂಬ ಲಾಂಗ್ ಅನಿಸ್ತದೆ. ನಾನು ಮೊದಲೇ ಹೇಳಿದಾಗೆ ನಾವು ಮಂಗಳೂರಿನಿಂದ ಹೋಗುವುದಾದರೆ ನಮಗೆ ಸ್ವಲ್ಪ ಹತ್ತಿರ ಆಗ್ತದೆ. ಮೂಡಬಿದ್ರೆ ರೂಟಲ್ಲಿ ಹೋಗಬೇಕು ನಾವು. ತುಂಬ ಬಿಸಿಲು ತುಂಬ ಬಿಸಿಲು ಈ ಟೈಮಲ್ಲಿ. ನಮಗೆ ಈ ಮಾರ್ಗವಾಗಿ ಹೋಗುವಾಗ ಸುತ್ತಮುತ್ತ ಎಲ್ಲ ಮರಗಿಡಗಳಿಗೆ ಕಾಣಲಿಕ್ಕೆ ಸಿಗುವಂಥದ್ದು ಜಾಸ್ತಿ. ಸುಂತ್ಲಾಡಿ ಬರ್ಕೆ ಆ ಹೆಸರು ಕೇಳುವಾಗಲೇ ಏನೋ ಒಂದು ಭಕ್ತಿ ನನಗೆ. ಸುಂತ್ಲಾಡಿ ಬರ್ಕೆ ಸ್ನೇಹಿತರೆ, ಸುಂತ್ಲಾಡಿ ಬರ್ಕೆ ಹೌದು, ಒಂದು ಕಾಲದಲ್ಲಿ ಕಳ್ಳಕಾಕರಿಂದ ತುಂಬ ತೊಂದರೆಯಾಗುತ್ತಿದ್ದ ಸಮಯದಲ್ಲಿ ಸುಂತ್ಲಾಡಿ ಬರ್ಕೆಯ ಕಾಂತು ಬೈದ್ಯರು ತುಂಬ ಚಿಂತಾಕ್ರಾಂತರಾಗಿ ಮಲಯಾಳಿ ದೇಶ, ಅಂದರೆ ಈಗಿನ ಕೇರಳ, ಕುಂಟಾಲ ಜಂತ್ರಿಯವರ ಬಳಿ ಇರುವ ದೈವದ ಬಗ್ಗೆ ತಿಳಿದು ಕೇರಳದ ಕುಂಟಾಲ ಜಂತ್ರಿಯವರನ್ನು ಭೇಟಿ ಮಾಡಿ ಕುಂಟಾಲ ಜಂತ್ರಿಯವರಲ್ಲಿ ತಮ್ಮ ಸುಂತ್ಲಾಡಿ ಬರ್ಕೆಯಲ್ಲಿ ನಡೆಯುವಂತಹ ಕಳ್ಳಕಾಕರಿಂದ ನಡೆಯುವಂತಹ ತೊಂದರೆಗಳನ್ನೆಲ್ಲ ತಿಳಿಸಿದಾಗ ಕುಂಟಾಲ ಜಂತ್ರಿಯವರು ಕಾಂತು ಬೈದ್ಯರ ವಿಚಾರವನ್ನು ಸಮಾಧಾನದಿಂದ ಆಲಿಸುತ್ತಾರೆ. ತನ್ನಿಂದ ಏನಾಗಬೇಕೆಂದು ತಂತ್ರಿಗಳು ಕೇಳಿದಾಗ ಕಾಂತು ಬೈದ್ಯರು ವಿನಯದಿಂದ ಜಂತ್ರಿಯವರಲ್ಲಿ ತನ್ನ ಮನಸ್ಸಿನ ಆಸೆಯನ್ನು ತಿಳಿಸುತ್ತಾರೆ ಮತ್ತು ತಮ್ಮ ನೋವನ್ನು ಕೂಡ ಹೇಳಿಕೊಳ್ತಾರೆ. ಸುಂತ್ಲಾಡಿ ಬರ್ಕೆಯಲ್ಲಿ ಕಳ್ಳಕಾಕರ ತೊಂದರೆ ಜಾಸ್ತಿಯಾಗಿದೆ. ನಿಮ್ಮ ಬಳಿ ಕಳ್ಳರನ್ನು ಹಿಡಿಯುವ ಬಹಳ ಶಕ್ತಿಯುತ ದೈವವೊಂದು ಇರುವ ವಿಚಾರ ತಿಳಿಯಿತು ಎಂದಾಗ ಜಂತ್ರಿಗಳು ಹಲವು ದೈವಗಳ ಹೆಸರುಗಳನ್ನು ಕಾಂತು ಬೈದ್ಯರಿಗೆ ತಿಳಿಸುತ್ತಾರೆ. ಇದನ್ನೆಲ್ಲ ನಿರಾಕರಿಸಿದ ಕಾಂತು ಬೈದ್ಯರು, ಅಂತಹ ಸಾವಿರಾರು ದೈವಗಳು ನಮ್ಮ ಬರ್ಕೆಯಲ್ಲಿವೆ. ನೀವು ಕೈಯೇರಿ ಕೊಡುವುದಾದರೆ ನೀವು ದಿನಲೂ ಹೂ ನೀರು ಇಟ್ಟು ಭಕ್ತಿಯಿಂದ ಆರಾಧಿಸಿಕೊಂಡು ಬರುವ ಗುಬ್ಬಿ ದೇವರ ಎಡಬದಿಯಲ್ಲಿರುವ ಆ ದೈವವನ್ನು ಸಂತೋಷದಿಂದ ಕೈಯೇರಿ ಕೊಡುವುದಾದರೆ ನಾನು ಆನಂದದಿಂದ ಆ ದೈವವನ್ನು ಸುಂತ್ಲಾಡಿ ಬರ್ಕೆಗೆ ಕರೆದುಕೊಂಡು ಹೋಗುವುದಾಗಿ ಕಾಂತು ಬೈದ್ಯರು ಕುಂಟಾಲ ಜಂತ್ರಿಯವರೊಂದಿಗೆ ಹೇಳುತ್ತಾರೆ. ಒಮ್ಮೆ
ಕಾಂತು ವೈದ್ಯರ ಮಾತನ್ನು ಕೇಳಿ ಬೆಚ್ಚಿಬಿದ್ದ ಕುಂಟಾಲ ಜಂತ್ರಿಯವರು ಕಾಂತು ವೈದ್ಯರಿಗೆ, ನೋಡು ಕಾಂತು ವೈದ್ಯ, ನೀನು ಕೇಳಿದ ತಾಯಿ ಸಾಮಾನ್ಯದ ದೈವ ಅಲ್ಲ. ಒಮ್ಮೆ ನವನಾಥ ಸನ್ಯಾಸಿಗಳು ತಾಯಿಯನ್ನು ಒಲಿಸಲು ಪ್ರಯತ್ನಪಟ್ಟು ಸೋತು ಹೋದ ಕಥೆಯನ್ನು ಕುಂಟಾಲ ಜಂತ್ರಿಯವರು ಕಾಂತು ವೈದ್ಯರಿಗೆ ಹೇಳುತ್ತಾರೆ. ಆಕೆಯನ್ನು ಒಲಿಸುವುದು ಅಷ್ಟು ಸುಲಭ ಅಲ್ಲ ಕಾಂತು ವೈದ್ಯ, ನೀನು ದೇಶ ಸುತ್ತಬೇಕು, ಭಾಷೆ ಕಲಿಯಬೇಕು ಎಂದಾಗ ಕಾಂತು ವೈದ್ಯರು ಭಾಷೆ ಕಲಿಯುವುದಾಗಿ ದೇಶ ಸುತ್ತುವುದಾಗಿ ಒಪ್ಪಿ ಅಲ್ಲಿಂದ ಹೊರಡುತ್ತಾರೆ. ದೇಶ ಸುತ್ತಿ ಭಾಷೆ ಕಲಿತ ಕಾಂತು ವೈದ್ಯರು ಕುಂಟಾಲ ಜಂತ್ರಿಯವರ ಬಳಿ ಹೋಗಿ ತಾಯಿಯನ್ನು ಮತ್ತೆ ಕೇಳುತ್ತಾರೆ. ಆಗ ಕುಂಟಾಲ ಜಂತ್ರಿಯವರು ತಾಯಿಯನ್ನು ಕೊಡುವುದಾಗಿ ಒಪ್ಪಿ ಆಟಿ ತಿಂಗಳ 13 ಬುಧವಾರ ದಿನದಂದು ತುಂಬೆಹೂ, ವೀಳ್ಯದೆಲೆ, ಅಡಿಕೆ, ಮುಗುಡೆ ತೆಂಗಿನಕಾಯಿ, ಪಾಲೆಯ ಹಿಂಗಾರ, ಗಂಧದ ಒಟ್ಟಿಗೆ ಕುಂಟಾಲ ಜಂತ್ರಿಯವರು ಮಾಯದ ಮೂರ್ತಿ ಮಂತ್ರ ದೇವತೆಯನ್ನು ಕೈಯೇರಿ ಕಾಂತು ವೈದ್ಯರಿಗೆ ಕೊಡುತ್ತಾರೆ. ಕಾಂತು ವೈದ್ಯರ ಬೆನ್ನು ಹಿಡಿದ ತಾಯಿ ಮಂತ್ರ ದೇವತೆ ಸೂಜಿಯ ಹಿಂದೆ ದಾರ ಬಂದಂತೆ, ಹಸುವಿನ ಹಿಂದೆ ಕರು ಬಂದಂತೆ ಕಾಂತು ವೈದ್ಯರನ್ನು ಹಿಂಬಾಲಿಸಿಕೊಂಡು ಸುಂತ್ಲಾಡಿ ಬರ್ಕೆಗೆ ಬರುತ್ತಾಳೆ. ತಾಯಿ ಮಂತ್ರ ದೇವತೆ ಸುಂತ್ಲಾಡಿ ಬರ್ಕೆಗೆ ಬಂದ ನಂತರ ಸುಂತ್ಲಾಡಿ ಬರ್ಕೆಯಲ್ಲಿ ತೊಂದರೆ ಕೊಡುತ್ತಿದ್ದಂತಹ ಕಳ್ಳಕಾಕರು ರಕ್ತ ಕಾರಿ ಸಾಯುತ್ತಾರೆ. ತಾಯಿ ಮಂತ್ರ ದೇವತೆ ಸುಂತ್ಲಾಡಿ ಬರ್ಕೆಗೆ ಬಂದ ನಂತರ ಸುಂತ್ಲಾಡಿ ಬರ್ಕೆಯ ಭಾಮ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಬರುತ್ತದೆ. ಊರಿನ ಜನಕ್ಕೆ ಮಾತ್ರವಲ್ಲ, ತಾಯಿ ಮಂತ್ರದೇವತೆಯ ಶಕ್ತಿ ಪರವೂರಿನ ಜನಕ್ಕೂ ತಿಳಿಯುತ್ತಾ ಬರುತ್ತದೆ. ಸುಂತ್ಲಾಡಿ ಬರ್ಕೆಯ ಏಳಿಗೆಯನ್ನು ಸಹಿಸದ ಹಲವರು ಮತ್ಸರದಿಂದ ಅರಸರಲ್ಲಿ ದೂರನ್ನು ಹೇಳುತ್ತಾರೆ, ಅಂದರೆ ಕಾಂತು ವೈದ್ಯರ ವಿರುದ್ಧ ದೂರನ್ನು ಹೇಳುತ್ತಾರೆ. ಇದನ್ನು ಆಲಿಸಿದ ಕಟ್ಟೆಮಾರಿನ ಅರಸರು ಕಾಂತು ವೈದ್ಯರನ್ನು ತನ್ನ ಧರ್ಮಚಾವಡಿಗೆ ಕರೆಸುತ್ತಾರೆ. ವಿಚಾರ ತಿಳಿದ ಕಾಂತು ವೈದ್ಯರು ತಾಯಿ ಮಂತ್ರಮೂರ್ತಿಗೆ ವಂದಿಸಿ ಅರಸರು ತನ್ನನ್ನು ಅರಮನೆಗೆ ಕರೆಸಿದ ವಿಚಾರವನ್ನು ತಾಯಿಯೊಂದಿಗೆ ಹೇಳಿ ಅಲ್ಲಿಂದ ಅರಮನೆಗೆ ಹೊರಡುತ್ತಾರೆ. ಅರಮನೆಯಲ್ಲಿ ಅರಸರು ಕಾಂತು ವೈದ್ಯರಿಗೆ, ಏನು ಕಾಂತು ವೈದ್ಯ, ನೀನು ಒಂದು ಕಾಟುಭೂತವನ್ನು ನಂಬಿದ್ದೀಯಂತೆ ಎಂದು ಕೇಳಿದಾಗ ಕಾಂತು ವೈದ್ಯರು ಹೌದೆನ್ನುತ್ತಾರೆ. ಆಗ ಕಟ್ಟೆಮಾರಿನ ಅರಸರು, ನೋಡು ಕಾಂತು ವೈದ್ಯ, ನಿನ್ನ ಆ ದೈವದಿಂದ ಅಂದರೆ ಭೂತದಿಂದ ಊರಿಗೆ ತುಂಬ ತೊಂದರೆ ಆಗುತ್ತದೆ. ಒಂದಾ ನೀನು ಆ ದೈವವನ್ನು ಬಿಡಬೇಕು, ಇಲ್ಲದಿದ್ದರೆ ನೀನು ಆ ದೈವದೊಂದಿಗೆ ಊರನ್ನೇ ಬಿಡಬೇಕು ಎಂದಾಗ ಕಾಂತು ವೈದ್ಯರು ಅರಸರಲ್ಲಿ ಭಕ್ತಿಯಿಂದಲೇ ಹೇಳ್ತಾರೆ, ನಾನು ಊರನ್ನಾದರೂ ಬಿಡ್ತೇನೆ, ಆದರೆ ನನ್ನ ತಾಯಿಯನ್ನು ಬಿಡುವುದಿಲ್ಲ ಎಂದು ಹೇಳಿದ ಕಾಂತು ವೈದ್ಯರು ಅಲ್ಲಿಂದ ನೇರ ಸುಂತ್ಲಾಡಿ ಬರ್ಕೆಗೆ ಬರ್ತಾರೆ. ಬಂದಂತಹ ಕಾಂತು ವೈದ್ಯರು ಮನೆಯಲ್ಲಿರುವಂತಹ ಮಣೆ ಮಂಚವನ್ನು ಇಟ್ಕೊಂಡು ಸುಂತ್ಲಾಡಿ ಬರ್ಕೆಯಿಂದ ಹೊರಡ್ತಾರೆ. ಅಲ್ಲಿಂದ ಹೊರಟಂತಹ ಕಾಂತು ವೈದ್ಯರಿಗೆ ಎಲ್ಲಿ ಹೋಗುವುದಂತ ತಿಳಿಯದೆ ಗುರುಪುರ ನದಿಯ ದಂಡೆಯಲ್ಲಿರುವಂತಹ ಒಂದು ಬಂಡೆಕಲ್ಲಿನ ಮೇಲೆ ಆ ತಾಯಿಯ ಮಣೆ ಮಂಚವನ್ನು ಇಟ್ಟು ತಾನು ಕೂಡ ಅಲ್ಲಿ ಕಣ್ಣೀರು ಹಾಕ್ತಾ ಆ ಬಂಡೆಯ ಮೇಲೆ ಕುಳಿತುಕೊಳ್ಳುವಾಗ ಒಂದು 7.5 ವರ್ಷದ ಹೆಣ್ಣು ಮಗಳ ರೂಪದಲ್ಲಿ ತಾಯಿ ಮಂತ್ರದೇವತೆ ಬಂದು ಕಾಂತು ವೈದ್ಯರಿಗೆ ಸಮಾಧಾನ ಪಡಿಸಿ ಮತ್ತೆ ಸುಂತಲಾಡಿ ಬರ್ಕೆಗೆ ಹಿಂತಿರುಗಿ ಹೋಗುವಂತೆ ಸೂಚಿಸುತ್ತಾಳೆ. ಇದನ್ನು ಆಲಿಸಿದ ಕಾಂತು ವೈದ್ಯರು ಮತ್ತೆ ತಾಯಿಯ ಮನೆ ಮಂಚವಿನೊಂದಿಗೆ ಸುಂತ್ಲಾಡಿ ಬರ್ಕೆಗೆ ವಾಪಸ್ಸಾಗುತ್ತಾರೆ. ಒಂದು ಕಡೆ ಕಾಂತು ವೈದ್ಯರು ತಾಯಿಯ ಮಣೆಮಂಚವಿನೊಂದಿಗೆ ಸುಂತ್ಲಾಡಿ ಬರ್ಕೆಗೆ ಹಿಂತಿರುಗುತ್ತಿದ್ದಂತೆ ಅತ್ತ ಕಟ್ಟೆಮಾರಿನ ಅರಮನೆಯಲ್ಲಿ ಒಂದರ ಮೇಲೊಂದು ಸಮಸ್ಯೆಗಳು ಶುರುವಾಯಿತು. ಈ ವಿಚಾರವಾಗಿ ಪ್ರಶ್ನೆಯಲ್ಲಿ ಕೇಳಿದ ಕಟ್ಟೆಮಾರಿನ ಅರಸರಿಗೆ ತಿಳಿದು ಬಂದ ವಿಚಾರವೇನೆಂದರೆ ಕಾಂತು ವೈದ್ಯರ ದೈವದ ಮುನಿಸಿನಿಂದಲೇ ಇದೆಲ್ಲ ನಡೆಯುವಂಥದ್ದು ಎಂಬುದು ತಿಳಿದು ಬಂದ ವಿಚಾರ. ಇದನ್ನರಿತ ಕಟ್ಟೆಮಾರಿನ ಅರಸರು ಕಾಂತು ವೈದ್ಯನನ್ನು ಕರೆದು ಕಾಂತು ವೈದ್ಯನಲ್ಲಿ ಕ್ಷಮೆ ಯಾಚಿಸಿ ದೈವದ ಹೆಸರಿನಲ್ಲಿ 12 ಮುಡಿ ಗದ್ದೆಯನ್ನು ಕಾಂತು ವೈದ್ಯರಿಗೆ ನೀಡುತ್ತಾರೆ. ಹೀಗೆ ತುಳುನಾಡಿಗೆ ಕಾಂತು ವೈದ್ಯರೊಂದಿಗೆ ಬಂದಂತಹ ತಾಯಿ ಮಂತ್ರದೇವತೆ ಅಂದಿನಿಂದ ಇಂದಿನವರೆಗೂ ಸುಂತ್ಲಾಡಿ ಬರ್ಕೆಯಲ್ಲಿ ನೆಲೆ ನಿಂತು ತನ್ನ ಕಾರಣಿಕದಿಂದ ತನ್ನನ್ನು ಭಕ್ತಿಯಿಂದ ನಂಬಿದ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾ ಬರುತ್ತಿದ್ದಾಳೆ. ಸುಂತ್ಲಾಡಿ ಬರ್ಕೆಯಲ್ಲಿ ಈಗ ತಾಯಿಯ ಚಾಕಿರಿ ಮಾಡುತ್ತಿರುವಂತಹ ತಲೆಮಾರು ಈಗ 5ನೇ ಅಂದರೆ ಕಾಂತು ವೈದ್ಯರ 5ನೇ ತಲೆಮಾರಿನವರು. ನಾವು ಮೊನ್ನೆ ಹೋಗುವಾಗ ನಮಗೆ ಅಲ್ಲಿ ಸಿಕ್ಕಿದ್ರು, ಸುಮಾರು ಮಾತಾಡಿದರು. ಆಮೇಲೆ ಪ್ರಸಾದ ಕೂಡ ನಮಗೆ ಸಿಕ್ಕಿತು. ಖುಷಿಯಾಯಿತು, ನನಗೆ ತುಂಬ ಖುಷಿಯಾಯಿತು. ಸುಂತ್ಲಾಡಿ ಬರ್ಕೆ ಹೆಸರು ಕೇಳಿದ್ದೆ, ಅಲ್ಲಿಗೆ ಹೋಗಬೇಕು ಅಂತ ಆಸೆ ಸಹ ಇತ್ತು ನನಗೆ. ನಾನು ಹೇಳೋದು, ನಾನು ತುಂಬ ಆರಾಧಿಸಿಕೊಂಡು ಬರುವಂತಹ ದೈವಗಳಲ್ಲಿ ಮಂತ್ರಮೂರ್ತಿ, ನನಗೆ ತುಂಬ ಪ್ರೀತಿಯ ದೇವತೆ ಅವಳು.
ಹಾಗಾಗಿ ನನಗೆ ಅಲ್ಲಿಗೆ ಹೋಗಬೇಕು ಅಂತ ತುಂಬ ಆಸೆ ಇತ್ತು. ಆ ಆಸೆ ನೆರವೇರಿತ್ತು. ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ, ಯಾಕೆಂದರೆ ಸುಂತ್ಲಾಡಿ ಬರ್ಕೆಯ ಬಗ್ಗೆ ಹೆಚ್ಚಿನವರಿಗೆ ತಿಳಿಲಿ. ತಾಯಿ ಮಂತ್ರದೇವತೆಯ ಆಶೀರ್ವಾದ ತಮ್ಮೆಲ್ಲರಿಗೂ ಇರಲಿ ಅಂತ ನಾನು ಆಶಿಸ್ತೇನೆ. ಮಲ್ಲಿಗೆ ಐತೊಡರ ಕಣ್ಣಗು ತೋಜಿಯಡ ಉಡಲುದ ಕೊಡಿಯಡಿಟ್ಟು ನಿನ್ನ ಗಗ್ಗರ ಮೆಂಕುನ ತರೆ ಪಟ್ಟಿ ಚೈದಿನ ಜಡೆಯುಂಜಿ ಸತ್ಯಗು ನಿರೆಲಾಡು ಭೂಮಿ ಉತ್ತಲ ಧರ್ಮನು ಕಾಪುನ ಧರ್ಮ ದೇವತೆ ಪಾಲಗಾಯ ಮಂತ್ರ ದೇವತೆ ಪಟ್ಟ ಸುಂತಲಾಡಿದ ಬರ್ಕೆಡೆ ಗಂಗೆ ಬೈದೆ ನಿಮಗೆ ಕರಿಯಕಾಂತು ಬೈದೆ ಬಾರೊಂದು ಪುಚಿತ್ರ ಪುಟ್ರು ಕಣ್ಣೋಡು ಬರಿಸೂಡಿ ಜಾಲಡಿ ಸಿರುದುಪ್ಪೆ ತಾರಡಿ ತಂಡೆಲೆ ಕಂಗಣ್ಣೂರಾಗಿ ವರಿಯಂದಿನ ಕಾಲ ಕಲ್ವೇರು ಕಾಕೆರೆ ದಿಂಜಿಬುವ ಪಿಚಿತ್ರ ಪುಟ್ರು ಬರ್ಕೆದ ಬಾಮನು ಮಾನವತಿ ಬಣ್ಣುಲ್ಲ ಮಾನನೆ ಹರಡ ಪಿಚಿತ ಕಾರುಡೆ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕವಿಸ್ ಕಿಚನ್ ಕುಡ್ಲಕ್ಕೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನಾನೀಗ ಇರುವಂತಹ ಜಾಗ ಶ್ರೀ ಮಂತ್ರದೇವತೆಯ ಸಾನ್ನಿಧ್ಯ ಇರುವಂತಹ ಸುಂತ್ಲಾಡಿ ಬರ್ಕೆ ಎಂಬ ಪುಣ್ಯ ಜಾಗದಲ್ಲಿ ನಾನೀಗ ನಿಂತು ಮಾತಾಡ್ತಾ ಇದ್ದೇನೆ. ಕಾಂತು ವೈದ್ಯರು ಕೇರಳದ ಕುಂಟಾಲ ಜಂತ್ರಿ ಇವರಿಂದ ಭಕ್ತಿಯಿಂದ ತಂದು ಪ್ರತಿಷ್ಠಾಪನೆ ಮಾಡಿ ಆರಾಧಿಸುವಂತಹ ಮಂತ್ರದೇವತೆಯ ಪುಣ್ಯ ಸಾನ್ನಿಧ್ಯದಲ್ಲಿ ನಾನಿವತ್ತು ನಿಂತು ಮಾತಾಡ್ತಾ ಇದ್ದೇನೆ. ಶ್ರೀ ಮಂತ್ರದೇವತೆ ನನ್ನ ಆರಾಧ್ಯ ದೇವತೆ. ಹಾಗಾಗಿ ಇಂಥ ಪುಣ್ಯಭೂಮಿಗೆ ನಾನು ಮೊದಲನೇ ಬಾರಿ ಬರೋದು. ಸ್ನೇಹಿತರೆ, ಖಂಡಿತವಾಗಲೂ ಈ ಕ್ಷೇತ್ರಕ್ಕೆ ತಾವೆಲ್ಲರೂ ಬರಬೇಕು, ಈ ಕ್ಷೇತ್ರದ ಬಗ್ಗೆ ತಿಳ್ಕೊಳ್ಬೇಕು. ಯಾಕೆಂದರೆ ಈ ಕ್ಷೇತ್ರದ ಬಗ್ಗೆ ತಿಳ್ಕೊಳ್ಳೋದು ತುಂಬ ಇದೆ. ಹಾಗಾಗಿ ಎಲ್ಲರೂ ಈ ಸಾನ್ನಿಧ್ಯಕ್ಕೆ ಬರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಯಾಕೆಂದರೆ ಇದು ಅಂಥ ಒಂದು ಪುಣ್ಯವಾದಂಥ ಕ್ಷೇತ್ರ. ಬಂಧುಗಳೇ, ಈ ಕ್ಷೇತ್ರ ಇರುವಂಥದ್ದು ಸುಂತಲಾಡಿ ಬರ್ಕೆ ಎಂಬ ಜಾಗದಲ್ಲಿ. ನಾನಿವತ್ತು ಆ ಕ್ಷೇತ್ರದಲ್ಲಿದ್ದೇನೆ. ಆಯಿತು, ದೇವರ ಪೂಜೆ ಎಲ್ಲ ಆಯಿತು, ಹೊರಡ್ತಾ ಇದ್ದೇನೆ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಈ ಜಾಗದ ಬಗ್ಗೆ ಹೆಚ್ಚಿನವರಿಗೆ ತಿಳಿಬೇಕು ಎಂಬುದು ನನ್ನ ಮತ್ತು ಕವಿಸ್ ಕಿಚನ್ ಕುಡ್ಲದ ಆಶಯ. ಇಲ್ಲಿ ಕಾಣುವಂಥದ್ದು ಕಟ್ಟೆಮಾರಿನ ಅರಸರು ಬಾಳಿ ಬದುಕಿದಂತಹ ಅರಮನೆ. ಇಂದಿಗೂ ಈ ಅರಮನೆಯಲ್ಲಿ ಅವರ ವಂಶಸ್ಥರು ಇರುವಂಥದ್ದು ಕಾಣಬಹುದು. ಇದು ರೋಡ್ ಸೈಡಲ್ಲಿ ನಮಗೆ ಕಟ್ಟೆಮಾರಿನ ಅರಮನೆ ಕಾಣಲಿಕ್ಕೆ ಸಿಗ್ತದೆ. ನಾವು ಈಗ ಹೋಗುವಾಗ ಅಲ್ಲಿ ರಿನೋವೇಟ್ ಆಗ್ತಾಯಿತ್ತು, ಕೆಲಸ ಆಗ್ತಾಯಿತ್ತು. ಈ ಅರಮನೆಯನ್ನು ತುಳುವ ಪರಂಪರೆಯ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಇದು ಕಟ್ಟೆಮಾರಿನ ಅರಮನೆಗೂ ಸುಂತ್ಲಾಡಿ ಬರ್ಕೆಗಿರುವಂತಹ ಸಂಬಂಧ. ಸ್ನೇಹಿತರೆ, ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ. ಶ್ರೀ ಕ್ಷೇತ್ರ ಸುಂತ್ಲಾಡಿ ಬರ್ಕೆಯ ತಾಯಿ ಮಂತ್ರದೇವತೆಯ ಆಶೀರ್ವಾದ ತಮ್ಮೆಲ್ಲರ ಮೇಲೆ ಇರಲಿ ಎಂಬುದು ಕವಿಸ್ ಕಿಚನ್ ಕುಡ್ಲದ ಆಶಯ. ಧನ್ಯವಾದಗಳು.